ಬೆಂಗಳೂರಿಗೆ ಯಾರೇ ಮೊದಲು ಬಂದರೂ ಕೂಡ ಸ್ವಾಗತಿಸೋದು ಬೆಂಗಳೂರಿನ ಮೆಜೆಸ್ಟಿಕ್ ಅಂತಾನೆ ಹೇಳ್ಬೋದು. ಅದೇ ರೀತಿಯಾಗಿ ಬೆಂಗಳೂರಿನಿಂದ ಬೇರೆ ಬೇರೆ ಊರುಗಳಿಗೆ ತೆರಳಬೇಕು ಅಂತಂದ್ರೂ ಕೂಡ ಮೆಜೆಸ್ಟಿಕ್ನಿಂದನೇ ಕೂಡ ಜನರು ತೆರಳುವಂಥದ್ದು. ಇದೀಗ ನಾನು ಬೆಂಗಳೂರಿನ ಮೆಜೆಸ್ಟಿಕ್ನಲ್ಲಿ ನಾನಿದ್ದೇನೆ, KSRTC ವಿಭಾಗದಲ್ಲಿ ನಾನಿದ್ದೇನೆ. ನೀವು ನೋಡ್ತಾ ಇರ್ಬೋದು, ಸಾಲು ಸಾಲು ರಜೆ ಇರೋದ್ರಿಂದ ಏನು ಯುಗಾದಿ ಹಬ್ಬ ಕೂಡ ಈಗ ಹತ್ತಿರದಲ್ಲಿದೆ. ಮಂಗಳವಾರ ಯುಗಾದಿ ಹಬ್ಬ ಇದೆ, ಅದೂ ಅಲ್ಲದೆ ರವಿವಾರ ಕೂಡ ರಜೆ ಇರೋದ್ರಿಂದ ಜನರು ತಮ್ಮೂರಿನತ್ತ ಏನು ಚಿತ್ತ ಹರಿಸಿದ್ದಾರೆ ಅಂತಾನೆ ಹೇಳ್ಬೋದು. ಬಸ್ಗಳಿಗಾಗಿ ಕಾಯ್ತಾ ಮತ್ತು ಬಸ್ಗೆ ಮುಗಿ ಬೀಳುವುದರ ಮೂಲಕ ಅವರು ಕಾಯ್ತಾ ಇರುವಂಥದ್ದು ನೀವು ನೋಡ್ತಾ ಇರ್ಬೋದು. ರಾಜ್ಯದ ವಿವಿಧ ಭಾಗದ ಜನರು ದುಡಿಯೋಕ್ಕಂತ ಬೆಂಗಳೂರಿಗೆ ಬಂದಿರ್ತಾರೆ. ಹಬ್ಬ ಇರೋದ್ರಿಂದ, ರಜೆ ಇರೋದ್ರಿಂದ ತಮ್ಮ ತಮ್ಮ ಊರುಗಳಿಗೆ ತೆರಳ್ತಾ ಇದ್ದಾರೆ. ಅದು ಅಲ್ಲದೆ ಮಕ್ಕಳ ಎಕ್ಸಾಮ್ಸ್ಗಳು ಕೂಡ ಇದೀಗ ಮುಗ್ದಿರುವಂಥದ್ದು, ಹಾಗೆ ಮಕ್ಕಳಿಗೂ ಕೂಡ ರಜೆ ಇರುವಂಥದ್ದು. ಅದ್ರ ಜೊತೆಗೆ ಬಿಸಿಲು ಜಾಸ್ತಿ ಇರೋದ್ರಿಂದ ಕೊಂಚ ಈ ಬಾರಿ ಊರಿಗೆ ತೆರಳುವುದಕ್ಕೆ ಕಡಿಮೆ ಆಗಿರುವಂಥದ್ದು. ಆದರೂ ಕೂಡ ಬಿಸಿಲಿಗೆ ಹೆದರದೆ ಜನರು ಹೋಗ್ತಾ ಇರುವಂಥದ್ದು ನೀವು ನೋಡ್ತಾ ಇರ್ಬೋದು. ಪ್ರಯಾಣಿಕರು ಈಗ ಏನು ಬಸ್ಗಾಗಿ ಕಾಯ್ತಾ ಇರುವಂಥದ್ದು ರಾಜ್ಯದ ವಿವಿಧ ಭಾಗಗಳಿಗೆ ಹೋಗುವುದಕ್ಕೆ. ಅದೇ ರೀತಿಯಾಗಿ ಇಲ್ಲೊಂದಷ್ಟು ಜನರು ಪ್ರಯಾಣಿಕರಿದ್ದಾರೆ, ಅವರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಎಷ್ಟು ದಿನ ರಜೆಗಳು ಸಿಕ್ಕಿದೆ ಮತ್ತು ಯಾವ ರೀತಿಯಾಗಿ ಕುಟುಂಬ ಸಮೇತವಾಗಿ ಅವರು ಊರಿಗೆ ಹೋಗೋಕ್ಕೆ ತಯಾರಿ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ. ಅಮ್ಮ, ತಾವು ಯಾವ ಊರವರು? ನಾವು ಹೊಸಕೋಟೆ. ಎಷ್ಟು ದಿನ ರಜೆ ಸಿಕ್ಕಿದೆ, ಊರಿಗೆ ಹೋಗ್ತಾ ಇದ್ದೀರಾ? ಊರಿಗೆ 2 ತಿಂಗಳು ರಜೆ ಇದೆ. ನಾವು ಇವಾಗ 4 ಟ್ರಿಪ್ ಹೋಗ್ತಾ ಇದ್ದೀವಿ. ಎಲ್ಲಿ ಹೋಗ್ತಾ ಇದ್ದೀರಾ? ಶೃಂಗೇರಿ, ಧರ್ಮಸ್ಥಳ, ಕುಕ್ಕೆ ಸುಬ್ರಹ್ಮಣ್ಯ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಕುಟುಂಬ ಸಮೇತವಾಗಿ ಹೋಗ್ತಿದ್ದೀವಿ. ರಜೆ ಇದೆ ಅಂತ. ಹಬ್ಬಕ್ಕಾಗಿ ಯಾವ ರೀತಿಯಾಗಿ ತಾವು ರೆಡಿ ಮಾಡ್ಕೊಂಡಿರುವಂಥದ್ದು? ಹಾಗೆ ಮಾಮೂಲಿಯಾಗೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ಅಲ್ಲಿ ಶೃಂಗೇರಿಗೆ ಹೋಗಿ ಅವ್ರದ್ದು ಮಕ್ಕಳದೆಲ್ಲ ಅಲ್ಲಿ ಬರೆಸಿ, ಧರ್ಮಸ್ಥಳಕ್ಕೆ ಹೋಗಿ ಅಲ್ಲೆಲ್ಲ ಇದು ಮಾಡಿ ಅವ್ರ ತಲೆ ಬೋಳು ಕೊಟ್ಟು, ಮತ್ತು ಕುಕ್ಕೆ ಸುಬ್ರಹ್ಮಣ್ಯ ಅಲ್ಲಿ ಪೂಜೆ ಮಾಡಿಸಿ ಮತ್ತೆ ನಮ್ಮೂರಿಗೆ ಬರೋದು ವಾಪಸ್ಸು. ಅದೇ ರೀತಿಯಾಗಿ ಇಲ್ಲಿ ನಮ್ಮ ಜೊತೆ ಇನ್ನೊಬ್ರು ಪ್ರಯಾಣಿಕರಿದ್ದಾರೆ, ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ತಾವು ಯಾವ ಊರವರು, ಎಲ್ಲಿಗೆ ಹೋಗ್ತಾ ಇದ್ದೀರಾ ಸರ್? ನಾವು ಬಾಗಲಕೋಟೆ ಮೇಡಮ್. ಬಾಗಲಕೋಟೆ ನಾವು ಸ್ವಲ್ಪ ಧರ್ಮಸ್ಥಳ ಹೋಗ್ತಾ ಇದ್ದೀವಿ. ಇಲ್ಲೇ ಬೆಂಗಳೂರಲ್ಲಿ ಇರೋದು. ಈಗೇನು ಸದ್ಯ ರಜೆ ಸಿಕ್ಕಿದೆ ಅಂತ ಹೋಗ್ತಾ ಇರೋದಾ, ಹೇಗೆ ಸರ್ ಯುಗಾದಿ ಹಬ್ಬಕ್ಕೆ? ಮೇಡಮ್, ಇವಾಗ ರಜೆ ಸಿಕ್ಕಿದೆ ಅಂತ ಹೇಳಿ ನಮ್ಮ 3 ದಿನ ರಜೆ ಇದೆ, ಹಾಗಾಗಿ ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೀವಿ. ಕುಟುಂಬ ಸಮೇತ ಹೋಗ್ತಾ ಇದ್ದೀವಿ ಮೇಡಮ್. ಅಲ್ಲ ಸರ್, ಈಗ ಬಿಸಿಲು ಕೂಡ ಹೆಚ್ಚಿರೋದ್ರಿಂದ ಜನರು ಪ್ರಯಾಣ ಬೆಳೆಸೋದಕ್ಕೆ ಸ್ವಲ್ಪ ಹಿಂದೇಟ್ ಹಾಕ್ತಾ ಇದ್ದಾರೆ. ಆದರೂ ಕೂಡ ತಾವು ಹೋಗ್ತಾ ಇದ್ದೀರಾ, ಹೇಗೆ ಅನಿಸ್ತದೆ? ಆದರೂ ನಮ್ಮ ಬಾಗಲಕೋಟೆಯಲ್ಲಿ ತುಂಬ ಬಿಸಿಲು ಇರೋದ್ರಿಂದ ನಾನು ಇವಾಗಷ್ಟೇ ಒಂದು 2 ದಿನ ಹೋಗಿ ಬಂದೆ. ಆದರೆ ಇವಾಗ ಧರ್ಮಸ್ಥಳಕ್ಕೆ ಹೋಗ್ಬೇಕಂತ ಹೋಗ್ತಾ ಇದ್ದೀವಿ ಮೇಡಮ್. ಓಕೆ, ಥ್ಯಾಂಕ್ ಯು. ಓಕೆ, ಸೊ ನೋಡಿದ್ರಲ್ಲ, ಬಿಸಿಲು ಇರಲಿ ಏನೇ ಇರಲಿ ಪ್ರಯಾಣ ಮಾತ್ರ ಬೆಳೆಸ್ತಾ ಇದ್ದೀವಿ. ಯಾಕಂತಂದರೆ ರಜೆ ಸಿಗೋದೇ ಅಪರೂಪ. ಮಕ್ಕಳಿಗೂ ಕೂಡ ಈ ಟೈಮಲ್ಲಿ ಏನು ರಜೆ ಬಿಟ್ಟಿರುವಂಥದ್ದು. ಹಾಗಾಗಿ ತಮ್ಮ ಊರುಗಳಿಗೆ ಜನರು ತಮ್ಮ ಪ್ರಯಾಣ ಬೆಳೆಸೋದ್ರ ಜೊತೆಗೆ ಕೆಲವೊಂದಷ್ಟು ಪ್ರವಾಸಿ ಸ್ಥಳಗಳಿಗೂ ಕೂಡ ಅವರು ಯುಗಾದಿ ಹಬ್ಬದ ಪ್ರಯುಕ್ತವಾಗಿ ಪ್ರಯಾಣ ಬೆಳೆಸ್ತಾ ಇರುವಂಥದ್ದು. ಇದು ಮೆಜೆಸ್ಟಿಕ್ನಲ್ಲಿ ಕಂಡು ಬಂದಿರುವಂಥದ್ದು. ಅದೇ ರೀತಿಯಾಗಿ ಫ್ರೀ ಬಸ್ ಇರೋದ್ರಿಂದ ಜನರಿಗೆ ಇನ್ನೂ ಅನುಕೂಲವಾಗಿದೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಅಜಯ್ ಜೊತೆ ಲಕ್ಷ್ಮೀ ಬಾಗಲಕೋಟೆ, ವಿಸ್ತಾರ ನ್ಯೂಸ್, ಬೆಂಗಳೂರು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.